ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 360. ಈ ವಿಡಿಯೋ ವಿಶೇಷತೆ ಏನು ಅಂತಂದರೆ, ನಮ್ಮ ಮಕ್ಕಳು ಸ್ಕೂಲಲ್ಲಿ ಆಸ್ಟ್ರೋನಟ್ ಡೇ ಸೆಲೆಬ್ರೇಷನ್ ಇತ್ತು. ಅದಕ್ಕೆ ನಾನು ಮತ್ತು ಹೇಮಾ ಚಾಲೆಂಜ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ಹ್ಯಾಂಡ್ ಮೇಡ್ ವರ್ಸಸ್ ಆನ್ಲೈನ್ ಆರ್ಡರ್. ಸೊ ನಾನು ಇವತ್ತು ಹಿಂದಿನ ದಿನ ಈ ಆಸ್ಟ್ರೋನಟ್ ಡೇ ಏನಿತ್ತು ಅದ್ರ ಹಿಂದಿನ ದಿನ ನಾನು ಕ್ರಾಫ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ನಾನು ಸ್ಟಾರ್ಟ್ ಮಾಡೋದು ಹೆಂಗೆ ಅಂದರೆ, ಹಳೆ ವೇಸ್ಟ್ ಬಾಕ್ಸ್ಗಳನ್ನ ಬಳಸಿ ನಾನು ಅದಕ್ಕೆ ಗಿಫ್ಟ್ ಕವರ್ನ ರ್ಯಾಪ್ ಮಾಡಿ 2 ಬೋರ್ಡ್ಗಳನ್ನ ಮಾಡ್ಕೊಂಡಿದ್ದೆ. ಆ ಬೋರ್ಡ್ಗೆ ಇದು ಬರುತ್ತಲ್ಲ, ನಾಸಾ ಮತ್ತು ಇಸ್ರೋದು ಸಿಂಬಲ್ಸ್ಗಳದ್ದು, ಆ ಸಿಂಬಲ್ಸ್ಗಳನ್ನ ಕಟ್ ಮಾಡಿಕೊಂಡು ನಾನು ಅದಕ್ಕೆ ಅಂಟಿಸಿದ್ದೆ. ಮುಂದೆ ಬರುತ್ತಲ್ಲ ಬಾಕ್ಸು, ಅದಕ್ಕೆ ಮತ್ತು ಒಂದು ವೈಟ್ ಪೇಜನ್ನು ಕಟ್ ಮಾಡಿಕೊಂಡು ಅದಕ್ಕೆ ನಮ್ಮದು ಫ್ಲ್ಯಾಗ್ ಏನಿದೆ ಫ್ಲ್ಯಾಗ್ನೂ ಬರೆದಿಟ್ಟಿದ್ದೆ. ಸೊ ಹಿಂದ್ಗಡೆ ಬರೋಂಥ ಪೋರ್ಷನ್ಗೆ ನಾನು 2 ಸಿಲಿಂಡರ್ಗಳನ್ನ ಮಾಡಿಕೊಂಡು KG ಕಾರ್ಡ್ಬೋರ್ಡ್ ಶೀಟಲ್ಲಿ ಅದಕ್ಕೆ ಗಿಫ್ಟ್ ರ್ಯಾಪ್ ಮಾಡಿ ಅದಕ್ಕೂ ನೀಟಾಗಿ ಅದನ್ನು ಕಚ್ಚಿಸಿದೆ. ಯಾವುದು ಬೋರ್ಡ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಬೋರ್ಡು, ಅದಕ್ಕೆ ಕಚ್ಚಿಸಿದೆ. ಮತ್ತು ಅವೆರಡಕ್ಕೂ ಸೇರಿ ಒಂದು ಸ್ಯಾಟಿನ್ ಟೇಪ್ ಅಂತ ಬರುತ್ತಲ್ಲ, ಸ್ಯಾಟಿನ್ ಟೇಪ್ನ ಹಾಕಿ ಕಟ್ಟಿದ್ದೀನಿ. ಮತ್ತು ಒಂದು ವೇಸ್ಟದು ಹಳೇದು ಒಂದು ಟೀ ಶರ್ಟ್ ಇತ್ತು, ಸೊ ಅದಕ್ಕೂ ಒಂದು ಗಿಫ್ಟ್ ರ್ಯಾಪ್ ಕವರ್ನ ರ್ಯಾಪ್ ಮಾಡಿಸಿ, ಮತ್ತು ಜಿಪ್ ಬರೋ ಜಾಗದಲ್ಲಿ ಗಿಫ್ಟ್ ರ್ಯಾಪ್ ಕವರ್ನ ಎಣಿಸಿ, ಮತ್ತು ನಮ್ಮದು ಸಿಂಬಲ್ ಏನಿದೆ ಇಂಡಿಯಾದು ಫ್ಲ್ಯಾಗ್ ಸಿಂಬಲ್ಲು ಅದನ್ನು ಬರೆದಿದ್ದೀನಿ. ಮತ್ತು ಒಂದು ಹೆಲ್ಮೆಟ್ಗೆ ನಂದು ಒಂದು ಹಳೆ ಹೆಲ್ಮೆಟ್ ಇತ್ತು, ಅದಕ್ಕೆ ಗಿಫ್ಟ್ ರ್ಯಾಪ್ ಕವರ್ನ ಕವರ್ ಮಾಡಿ ಮತ್ತು ಇಸ್ರೋ ಅಂತ ನನ್ನ ಸಿಂಬಲ್ ಬರೆದಿದ್ದೀನಿ. ಒಂದು ಹಳೆ ಪ್ಯಾಂಟ್ ಇತ್ತು, ಅದಕ್ಕೂ ಕೂಡ ನಾನು ಪೇಂಟ್ ಮಾಡಿ ಮತ್ತು ಗಿಫ್ಟ್ ರ್ಯಾಪ್ ಕವರ್ ಅಂಟಿಸಿ 2 ಗ್ಲೌಸ್ನೂ ರೆಡಿ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ನಾನು ಮಾಡಿರೋಂಥ ಕ್ರಾಫ್ಟು. ಜಶು ಈ ಥರ ಕಾಣಿಸ್ತಿದ್ದಾನೆ. ಸೊ ಅವನನ್ನ ಈಗ ಸ್ಕೂಲಿಗೆ ಕಳಿಸೋಣ. ಜೇಶು ಈ ಥರ ರೆಡಿಯಾಗಿದ್ದ. ನಾನು ಆದ್ವಿಗೆ ಆನ್ಲೈನಲ್ಲಿ ಡ್ರೆಸ್ ತರಿಸಿದ್ದೆ. ಆನ್ಲೈನ್ ಕಾಸ್ಟ್ಯೂಮ್ ಆರ್ಡರ್ ಮಾಡಿ ಈ ರೀತಿ ನಾನು ಅವಳಿಗೆ ರೆಡಿ ಮಾಡಿದ್ದೆ. 2 ಜುಟ್ಟು ಹಾಕಿ ಆ ಥರ ಬೆಲ್ಟ್ ಎಲ್ಲ ಕೊಟ್ಟಿದ್ರು, ಮತ್ತು ಎಕ್ಸ್ಟ್ರಾ ನನ್ನ ಕೈಗೆ ಗ್ಲೌಸ್ ಹಾಕಿ ಇಂಡಿಯನ್ ಫ್ಲ್ಯಾಗ್ ಕೂಡ ಕೊಟ್ಟಿದ್ದೆ ಅವಳಿಗೆ. ಅವಳು ಈ ರೀತಿ ಕಾಣಿಸ್ತಾ ಇದ್ಲು. ನಿಮಗೆ ಇವರಿಬ್ಬರಲ್ಲಿ ಯಾರು ಲುಕ್ ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.